ಸಿಎಂ ಸಿದ್ದರಾಮಯ್ಯ ವಿರುದ್ಧ ಈಗಾಗಲೇ ಲೋಕಾಯುಕ್ತದಲ್ಲಿ ಕೇಸ್ ದಾಖಲಾಗಿದೆ. ತನಿಖೆಯೂ ಕೂಡ ಚುರುಕುಗೊಳ್ತಾ ಇದೆ. ಇದರ ಮಧ್ಯೆ ಮತ್ತೊಂದು ಶಾಕ್ ಎದುರಾಗಿದೆ ಸಿದ್ದರಾಮಯ್ಯ ಅವರಿಗೆ. ಅದು ಇಡಿ ಶಾಕ್. ಜಾರಿ ನಿರ್ದೇಶನಾಲಯ ದೂರು ದಾಖಲಿಸಿಕೊಂಡಿದೆ. ಮೈಸೂರು ಮುಡಾ ಪ್ರಕರಣದ ತನಿಖೆ ಇಡಿ ಎಂಟ್ರಿ ಆಗಿದೆ. ಲೋಕಾಯುಕ್ತ ಎಫ್ಐಆರ್ ಆಧರಿಸಿ ಇಸಿಐಆರ್ ದಾಖಲು ಮಾಡಿಕೊಂಡಿದೆ. ನಾವು ಪೊಲೀಸರು ಎಫ್ಐಆರ್ ಅಂತ ಹೇಳ್ತೀವಿ, ಇಡಿಯಲ್ಲಿ ಇಸಿಐಆರ್ ಅಂತ ಹೇಳ್ತಾರೆ. ಇಸಿಐಆರ್ ಅಕ್ರಮ ಹಣ ವರ್ಗಾವಣೆ ಪ್ರಕರಣ ದಾಖಲು ಮಾಡಿಕೊಂಡಿದೆ ಜಾರಿ ನಿರ್ದೇಶನಾಲಯ. ಬೆಂಗಳೂರಿನ ಇಡಿ ಕಚೇರಿಯಲ್ಲಿ ಸ್ನೇಹಮಯಿ ಕೃಷ್ಣ ದೂರು ದಾಖಲಿಸಿದ್ರು. ದೂರಿನ ಆಧಾರದ ಮೇರೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧ ಈಗ ಪ್ರಕರಣವನ್ನು ದಾಖಲು ಮಾಡಿಕೊಂಡಿದೆ. ಇಲ್ಲಿ ಪ್ರಿವೆನ್ಷನ್ ಆಫ್ ಮನಿ ಲ್ಯಾಂಡರಿಂಗ್ ಆಕ್ಟ್ ಅಂದರೆ ಅಕ್ರಮ ಹಣ ವರ್ಗಾವಣೆಯ ತಡೆಯ ಕಾಯ್ದೆಯಲ್ಲಿ, ಅಕ್ರಮ ಹಣ ವರ್ಗಾವಣೆ ತಡೆ ಕಾಯ್ದೆಯಲ್ಲಿ ಈ ಪ್ರಕರಣವನ್ನು ದಾಖಲು ಮಾಡಿಕೊಂಡಿದ್ದಾರೆ. ಇಡಿ ಎಫ್ಐಆರ್ನಲ್ಲಿ ಅಂದರೆ ಇಸಿಐಆರ್ನಲ್ಲಿ ಸಿದ್ದರಾಮಯ್ಯ ಅಗೇನ್ A1 ಆರೋಪಿಯಾಗಿದ್ದಾರೆ. ಅವರ ಪತ್ನಿ ಪಾರ್ವತಿ ಎರಡನೇ ಆರೋಪಿಯಾಗಿದ್ದಾರೆ. ಮಲ್ಲಿಕಾರ್ಜುನ ಸ್ವಾಮಿ A3, ದೇವರಾಜು A4. ಆಸ್ ಇಟ್ ಈಸ್ ಈ ಕ್ರಮ ಸಂಖ್ಯೆಯನ್ನು ಬದ್ಧತೆಯನ್ನು ನೋಡಿದ್ರೆ ಇದು ಲೋಕಾಯುಕ್ತದ ರೀತಿಯಲ್ಲೇ ಕಾಣಿಸ್ತಾ ಇದೆ. ಆದರೆ ಇಲ್ಲಿ ಅಕ್ರಮ ಹಣ ವರ್ಗಾವಣೆಯ ಕಾಯ್ದೆಯನ್ನು ಉಲ್ಲೇಖ ಮಾಡಿದ್ದಾರೆ. ಇನ್ನಷ್ಟೇ ಇಸಿಐಆರ್ನ ಪ್ರತಿ ನಮಗಷ್ಟೇ ಸಿಗಬೇಕಾಗಿದೆ. ಇಡಿ ಎಂಟ್ರಿ ಆಗಿರೋದು ಅನೇಕ ದೊಡ್ಡ ಸಂಚಲನಗಳಿಗೆ ಕಾರಣವಾಗ್ತಾ ಇದೆ. ಈಗಾಗಲೇ ಮೈಸೂರಿನಲ್ಲಿ ಲೋಕಾಯುಕ್ತರ ಪ್ರಕರಣವನ್ನು ದಾಖಲು ಮಾಡಿಕೊಂಡು ತನಿಖೆಯನ್ನು ಶುರು ಮಾಡಿದ್ದಾರೆ. ಈಗ ಇಡಿ ಎಂಟ್ರಿ ಆಗಿದೆ. ನೋಡಿ, ಅನೇಕ ರೀತಿಯಲ್ಲಿ ವಿಶ್ಲೇಷಣೆಗಳು ನಡೀತಾ ಇತ್ತು. ಇಲ್ಲಿ ಹಣ ವರ್ಗಾವಣೆಯಾಗಿಲ್ಲ, ಹಣದ ವಹಿವಾಟು ನಡೆದಿಲ್ಲ, ಎಲ್ಲಿಯೂ ಕೂಡ ಕೊಡು ಮತ್ತು ತೆಗೆದುಕೊಳ್ಳುವಿಕೆಯ ಪ್ರಮಾಣ ಇಲ್ಲ. ಹೀಗಾಗಿ CBI ಆಗಲಿ ಅಥವಾ ಜಾರಿ ನಿರ್ದೇಶನವಾಗಲಿ ಇಲ್ಲಿ ಎಂಟ್ರಿ ಆಗೋದಿಲ್ಲ ಅಂತ ಹೇಳಿ ಅನೇಕರು ವಿಶ್ಲೇಷಣೆ ಮಾಡ್ತಾ ಇದ್ರು. ಬಟ್ ಆ ಎಲ್ಲ ವಿಶ್ಲೇಷಣೆಗಳು ತಲೆ ಕೆಳಗಾಗಿದ್ದಾವೆ. ಇಡಿ ಜಾರಿ ನಿರ್ದೇಶನಾಲಯ ಎಂಟ್ರಿ ಕೊಟ್ಟಿದೆ, ಪ್ರಕರಣವನ್ನು ದಾಖಲು ಮಾಡಿಕೊಂಡಿದೆ. ಇಲ್ಲಿವರೆಗೂ ಕೂಡ ಲೋಕಾಯುಕ್ತ ತನಿಖೆಯ ಒಂದು ಭಾಗವನ್ನು ನಾವು ನೋಡ್ತಾ ಇದ್ವಿ. ಲೋಕಾಯುಕ್ತ ತನಿಖೆಯ ಸ್ವರೂಪವೇ ಬೇರೆ, ಇಡಿ ತನಿಖೆಯ ಸ್ವರೂಪವೇ ಬೇರೆಯಾಗಿರುತ್ತೆ. ಕೇಂದ್ರದ ತನಿಖಾ ಸಂಸ್ಥೆಯಾಗಿರುವಂಥ ಜಾರಿ ನಿರ್ದೇಶನಾಲಯ ಮುಖ್ಯಮಂತ್ರಿಗಳ ಕೇಸಿನಲ್ಲಿ ಎಂಟ್ರಿ ಆಗಿರುವುದು ದೊಡ್ಡ ಸಂಚಲನ. ಒಂದು ರೀತಿ ಕಾಂಗ್ರೆಸ್ನಲ್ಲೂ ಕೂಡ ಕಳವಳ, ಒಂದು ರೀತಿ ತಳಮಳವನ್ನು ಸೃಷ್ಟಿ ಮಾಡ್ತಾ ಇದೆ. ಮುಂದೇನು ಎನ್ನುವ ಪ್ರಶ್ನೆ ಇದೆ. ಮುಖ್ಯಮಂತ್ರಿಗಳ ವಿರುದ್ಧದ ತನಿಖೆಯನ್ನು ಕೈಗೆತ್ತಿಕೊಂಡಿರುವಂಥ ಜಾರಿ ನಿರ್ದೇಶನಾಲಯ ಮುಂದೆ ಯಾವ ಹೆಜ್ಜೆಯನ್ನು ಇಡುತ್ತೆ, ಯಾವ ರೀತಿ ತನಿಖೆಯ ಸ್ವರೂಪ ಇರುತ್ತೆ, ಇನ್ನಷ್ಟೇ ಗೊತ್ತಾಗಬೇಕಾಗಿದೆ. ಆದರೆ ಇಲ್ಲಿ ಲೋಕಾಯುಕ್ತ ತನಿಖೆಯ ಜೊತೆಗೆ ಇಡಿ ತನಿಖೆ ಸೇರಿಕೊಂಡಿರೋದು ಕಾಂಗ್ರೆಸ್ನಲ್ಲಿ ನಿಜಕ್ಕೂ ಕೂಡ ಒಂದು ಶಾಕ್, ಒಂದು ರೀತಿ ಗಲಿಬಿಲಿಯ ವಾತಾವರಣ. ಮುಖ್ಯಮಂತ್ರಿಗಳ ಕುರ್ಚಿ ಬದಲಾವಣೆ ವಿಚಾರ ಇರಲಿ ಅಥವಾ ಮತ್ಯಾವುದೇ ರೀತಿಯ ಬದಲಾವಣೆಗಳಿರಲಿ, ಆ ಬದಲಾವಣೆಗಳಿಗೆಲ್ಲಕ್ಕೂ ಕೂಡ ಈ ಇಡಿ ತನಿಖೆಯ ಬಹಳ ದೊಡ್ಡ ಕಾರಣವಾಗ್ತಾ ಇದೆ. ಇನ್ನಷ್ಟು ಈ ಚರ್ಚೆ ಇನ್ನಷ್ಟು ಪ್ರಖರವಾಗಿ ನಡಿಲಿಕ್ಕೆ ಇಡಿ ಎಂಟ್ರಿ ಆಗಿದ್ದು ಮತ್ತಷ್ಟು ಪುಷ್ಟಿ ಕೊಡ್ತಾ ಇದೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಪುನೀತ್ ನೀಡ್ತಾರೆ. ಪುನೀತ್, ಇದೀಗ ಲೋಕಾಯುಕ್ತದಲ್ಲಿ ಆಗಲೇ ಪ್ರಕರಣವನ್ನು ದಾಖಲಿಸಲಾಗಿದೆ, ತನಿಖೆ ಮುಂದುವರಿತಾ ಇದೆ. ಇದರ ಮಧ್ಯೆ ಈಗ ಇಡಿ ಎಂಟ್ರಿ ಆಗಿದೆ. ಏನೆಲ್ಲ ಚರ್ಚೆ ಆಗ್ತಾ ಇದೆ ರಾಜಕೀಯವಾಗಿ ಅನ್ನೋದನ್ನು ನೋಡಬೇಕಾಗುತ್ತೆ. ಜೊತೆಗೆ ಇಡಿ ತನಿಖೆಯ ಸ್ವರೂಪದ ಬಗ್ಗೆಯೂ ಕೂಡ ಇಲ್ಲಿ ಚರ್ಚೆ ಮಾಡಬೇಕಾಗಿದೆ. ಪುನೀತ್. ಎಸ್, ಮತ್ತೆ ಸಂಪರ್ಕ ಮಾಡೋಣ, ಕಾಲ್ ಕಟ್ಟಾಗಿದೆ. ಸೊ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ಮುಂದಿನ ತನಿಖೆಯನ್ನು ಯಾವ ರೀತಿ ತೆಗೆದುಕೊಂಡು ಹೋಗ್ತಾರೆ ಅನ್ನೋದು. ಇಲ್ಲಿ ಅಕ್ರಮ ಹಣ ವರ್ಗಾವಣೆ ಅಂಥೇಳಿ ಮುಖ್ಯಮಂತ್ರಿಗಳು ಒಂದು ಮಾತು ಹೇಳಿದರು. ಯಾವಾಗ ಈ ಪ್ರಕರಣದ ತನಿಖೆ ಶುರುವಾಯಿತು ಅಥವಾ ಈ ಪ್ರಕರಣದ ಬಗ್ಗೆ ದೂರುಗಳು ಸಲ್ಲಿಕೆ ಆದವೋ, ಕಾನೂನುಬದ್ಧವಾಗಿ ಈ ಸೈಟ್ಗಳನ್ನು ತೆಗೆದುಕೊಂಡಿದ್ದೇವೆ, ಇದಕ್ಕೆ ಬೇಕಾದಂಥ ಹಣ ಇಷ್ಟು ಕೋಟಿ 62 ಕೋಟಿನೋ ಎಷ್ಟು ಹೇಳಿದರು, ಅಷ್ಟು ನಮಗೆ ಸರ್ಕಾರದಿಂದ ಬರೆಸಲಿ ಅಂತ ಹೇಳಿ ಮಾತನಾಡಿದರು. ಈಗ
ಆ ವಿಚಾರವೇ ಇಲ್ಲಿ ಮುಳುವಾಯ್ತಾ ಹೋಗ್ತಾ, ಆ ವಿಚಾರವೇ ಇಲ್ಲಿ ಬಹಳ ದೊಡ್ಡ ಸಂಕಷ್ಟವನ್ನು ತಂದೊಡಿತಾ, ಮುಖ್ಯಮಂತ್ರಿಗಳಿಗೆ ಅಥವಾ ಅವರ ಪತ್ನಿಗೆ ಬಂದಂಥ 14 ಸೈಟ್ಗಳ ಬೆಲೆಯನ್ನು ಅಥವಾ 14 ಸೈಟ್ಗಳ ಬೆಲೆ ಇಷ್ಟಾಗತ್ತೆ ಎನ್ನುವ ಕಾರಣಕ್ಕಾಗಿಯೇ ಅಕ್ರಮ ಹಣ ವರ್ಗಾವಣೆಯ ತಡೆ ಕಾಯ್ದೆಯನ್ನು ಇಲ್ಲಿ ಅನ್ವಯಿಸಲಾಯ್ತಾ? ಹಿಂಗಿದ್ದಾವೆ. ಬಟ್ ಇದೆಲ್ಲದಕ್ಕೂ ಇನ್ನಷ್ಟೇ ಸ್ಪಷ್ಟತೆ ಸಿಗಬೇಕಾಗಿದೆ, ಇನ್ನಷ್ಟೇ ಒಂದು ಕ್ಲಾರಿಟಿ ಸಿಗಬೇಕಾಗಿದೆ. ಸದ್ಯಕ್ಕಂತೂ ರಾಜ್ಯ ರಾಜಕಾರಣದ ಅತಿದೊಡ್ಡ ಸುದ್ದಿ ಇದು. ರಾಜ್ಯ ರಾಜಕಾರಣದಲ್ಲಿ ಮುಖ್ಯಮಂತ್ರಿಯೊಬ್ಬರ ವಿರುದ್ಧ ಇಡಿ ಪ್ರಕರಣ ದಾಖಲಿಸಿರೋದು ಅನೇಕ ಬೆಳವಣಿಗೆಗಳಿಗೆ ಕಾರಣವಾಗ್ತಾ ಇದೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಪುನೀತ್ ನೀಡ್ತಾರೆ. ಪುನೀತ್, ಒಂದು ಕಡೆ ರಾಜಕೀಯವಾದಂಥ ಚರ್ಚೆ ಪಲ್ಲಟಗಳಿಗೆ ಅಥವಾ ಬದಲಾವಣೆಗಳಿಗೆ ಇನ್ನಷ್ಟು ಪುಷ್ಟಿ ಸಿಗುವಂಥ ಬೆಳವಣಿಗೆಗಳು ನಾವು ನೋಡ್ತಾ ಇದ್ದೇವೆ. ಇದರ ಜೊತೆಗೆ ಇಡಿ ಎಂಟರ್ ಆಗಿರೋದು, ಏನೆಲ್ಲ ತನಿಖೆಯ ಸ್ವರೂಪ ಹೇಗಿರುತ್ತೆ, ಏನು ಎತ್ತ? ದಶರಥ್, ಈಗ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಮತ್ತೊಂದು ಸಂಕಷ್ಟ ಇರತಕ್ಕಂಥದ್ದು. ಅದರ ಏನಂತ ಹೇಳಿದ್ರೆ, ಈಗ ಇಡಿಯಲ್ಲಿ ಎಫ್ಐಆರ್ ಕೂಡ ದಾಖಲಾಗುವ ಮುಖಾಂತರ ಮತ್ತಷ್ಟು ತನಿಖೆ ಚುರುಕುಗೊಳ್ತಾ ಇದೆ. ಈಗಾಗಲೇ ಮೈಸೂರಿನ ಲೋಕಾಯುಕ್ತ ಕಚೇರಿಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ 4 ತಂಡಗಳನ್ನು ರಚನೆ ಮಾಡಿ ಈಗಾಗಲೇ ಆ ತನಿಖೆಯನ್ನು ಕೂಡ ಆರಂಭಿಸಲಾಗಿದೆ. ಎರಡು ದಿನ ರಜೆ ಇತ್ತು, ನಿನ್ನೆ ಮತ್ತೆ ಮೊನ್ನೆ 2 ದಿನಗಳ ಕಾಲ ರಜೆ ಇದ್ರೂ ಕೂಡ ಮೈಸೂರಿನ ಲೋಕಾಯುಕ್ತ ಅಧಿಕಾರಿಗಳು ಬಂದು ಪರಿಶೀಲನೆಯನ್ನ ಮಾಡ್ತಕ್ಕಂಥದ್ದು, ಈ ಒಂದು ತನಿಖೆಯನ್ನ ಚುರುಕು ಮಾಡತಕ್ಕಂಥ ವಿಷಯಕ್ಕೆ ಸಂಬಂಧಪಟ್ಟಂತೆ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದ್ರು. ಇವತ್ತು ಬೆಂಗಳೂರಿಗೆ ತೆರಳತಕ್ಕಂಥ ಕೆಲಸವನ್ನು ಮಾಡಿದ್ರು. ಇಲ್ಲಿ ಇರತಕ್ಕಂಥ ಹಲವು ಅಧಿಕಾರಿಗಳು ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ. ಇದರ ಬೆನ್ನಲ್ಲೇ ಈಗ ಮುಖ್ಯಮಂತ್ರಿಗಳಿಗೆ ಮತ್ತೊಂದು ಸಂಕಷ್ಟ ಏನಂತ ಹೇಳಿದ್ರೆ, ಅದು ಇಡಿಯಲ್ಲಿ ಎಫ್ಐಆರ್ ದಾಖಲಾಗಿರ್ತಕ್ಕಂಥದ್ದು. ಆಸ್ ಯೂಶುವಲ್ ಏನು ಮೈಸೂರು ಲೋಕಾಯುಕ್ತದಲ್ಲಿ ಈ ಒಂದು ಎಫ್ಐಆರ್ ದಾಖಲಾಗಿದೆ, ಅದರಂತೆಯೇ ಎಫ್ಐಆರ್ ದಾಖಲಾಗಿರ್ತಕ್ಕಂಥದ್ದು ಬೆಂಗಳೂರಿನ ಇಡಿ ಕಚೇರಿಯಲ್ಲಿ. ಈಗ ಲೋಕಾಯುಕ್ತದಲ್ಲಿ ಏನು ದೂರನ್ನ ಸಲ್ಲಿಸಿರುವಂತಹ ಇದೇ ಸ್ನೇಹಮಯಿ ಕೃಷ್ಣ ಬೆಂಗಳೂರಿನ ಇಡಿ ಕಚೇರಿಯಲ್ಲೂ ಕೂಡ ದೂರನ್ನ ದಾಖಲಿಸಿದ್ರು. ಈ ಒಂದು ದೂರಿನ ಅನ್ವಯ ಇದೀಗ ಮುಖ್ಯಮಂತ್ರಿಗಳ ವಿರುದ್ಧ ಈಗ ಎಫ್ಐಆರ್ ದಾಖಲಾಗಿರ್ತಕ್ಕಂಥದ್ದು. ಅಪರಾಧಗಳು, ಮನಿ ಲ್ಯಾಂಡರಿಂಗ್ ತಡೆ ಈ ಒಂದು ಕಾಯ್ದೆಯಲ್ಲಿ ಅಂದ್ರೆ PMLA ಅಡಿಯಲ್ಲಿ ಈ ಒಂದು ಎಫ್ಐಆರ್ ನ ದಾಖಲು ಮಾಡಲಾಗಿರ್ತಕ್ಕಂಥದ್ದು. ಇದರಲ್ಲಿ ಸೇಮ್ ಏನು ಲೋಕಾಯುಕ್ತದಲ್ಲಿ ಎಫ್ಐಆರ್ ಆಗಿರ್ತಕ್ಕಂಥ ಎಫ್ಐಆರ್ ಲಿಸ್ಟ್ ಅಲ್ಲಿ ಏನು A1 ಸಿದ್ದರಾಮಯ್ಯನವರು ಇದ್ದಾರೆ, ಅದೇ ರೀತಿಯಲ್ಲಿ ಈ ಒಂದು ಎಫ್ಐಆರ್ ನಲ್ಲೂ ಕೂಡ A1 ಸಿದ್ದರಾಮಯ್ಯನವರು ಇರ್ತಕ್ಕಂಥದ್ದು. ಜೊತೆಗೆ ಸಿದ್ದರಾಮಯ್ಯನವರ ಪತ್ನಿಯವರು ಪಾರ್ವತಿ ಸಿದ್ದರಾಮಯ್ಯನವರು ಏನಿದ್ದಾರೆ ಇವರು A2 ಆಗಿರ್ತಕ್ಕಂಥದ್ದು. ಜೊತೆಗೆ ಅವರ ಬಾಮೈದ ಮಲ್ಲಿಕಾರ್ಜುನ ಸ್ವಾಮಿ ಏನಿದ್ದಾರೆ ಇವರು A3 ಆಗಿರ್ತಕ್ಕಂಥದ್ದು. ಅದರಂತೆಯೇ ಭೂಮಿಯನ್ನ ಮಾರಾಟ ಮಾಡಿರ್ತಕ್ಕಂಥ ದೇವರಾಜು ಏನಿದ್ದಾರೆ ಇವರು A4 ಆಗಿ ಇರ್ತಕ್ಕಂಥದ್ದು. ಈ ಇಡಿಯಲ್ಲೂ ಕೂಡ ಎಫ್ಐಆರ್ ಆಗ್ತಕ್ಕಂಥ ಒಂದು ಕೆಲಸ ಆಗೋ ಮುಖಾಂತರ ಈಗ ಅಧಿಕಾರಿಗಳು ಮತ್ತಷ್ಟು ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ. ಇಲ್ಲಿ ವಿಶೇಷವಾಗಿ ಅಂದ್ರೆ ಏನು ಲೋಕಾಯುಕ್ತ ಅಧಿಕಾರಿಗಳಿಗೂ ಇಲ್ಲಿ ಆಗ್ತಕ್ಕಂಥ ಎಫ್ಐಆರ್ ಆಗಿರ್ತಕ್ಕಂಥದ್ದು ಏನಿದೆ ಅಲ್ಲಿಯ ಒಂದು ತನಿಖೆಗೂ ಬಹಳಷ್ಟು ವ್ಯತ್ಯಾಸ ಇರುತ್ತೆ. ಇದ್ರಲ್ಲಿ ಏನಂತ ಹೇಳಿದ್ರೆ, ಯಾರ್ಯಾರ ಮೇಲೆ ಈಗ ಅನುಮಾನಗಳು ವ್ಯಕ್ತವಾಗ್ತವೆ ಅವರ ಮನೆಗಳ ಮೇಲೆ ದಾಳಿ ಮಾಡ್ತಕ್ಕಂಥದ್ದು ಇರ್ಬೋದು. ಎಲ್ಲದಕ್ಕಿಂತ ಮುಖ್ಯವಾಗಿ ಮೈಸೂರಿನ ಮೂಡಾ ಕಚೇರಿ ಏನಿದೆ ಈ ಒಂದು ಮೂಡಾ ಕಚೇರಿಯಲ್ಲಿ ದಾಳಿ ಮಾಡ್ತಕ್ಕಂಥ ಒಂದು ಕೆಲಸವನ್ನ ಮಾಡ್ತಾರೆ. ಎಲ್ಲೆಲ್ಲಿಂದ ಯಾವ್ಯಾವ ಡಾಕ್ಯುಮೆಂಟ್ಗಳು ಯಾವ್ಯಾವ ರೀತಿಯಾಗಿ ಬದಲಾಗಿರ್ತಕ್ಕಂಥದ್ದು ಇರಬಹುದು, ಅಥವಾ ಯಾರು ಯಾರಿಗೆ ಮಾರಾಟ ಮಾಡಿದ್ದಾರೆ, ಮೂಡ ಅಕ್ವೈರಿ ಯಾವ ರೀತಿ ಆಗಿದೆ. ಜೊತೆಗೆ ಇಲ್ಲಿ 50-50 ಅನುಪಾತದಲ್ಲಿ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ 50-50 ಅನುಪಾತದಲ್ಲಿ ಎಷ್ಟೆಷ್ಟು ನಿವೇಶನಗಳನ್ನ ಕೊಡಲಾಗಿದೆ, ಯಾವ್ಯಾವ ನಿವೇಶನಕ್ಕೆ ಎಷ್ಟೆಷ್ಟು ವ್ಯಾಲ್ಯೂ ಇದೆ, ಹಿಂದೆ ಈಗ ಏನು ಪಾರ್ವತಿ ಸಿದ್ದರಾಮಯ್ಯನವರ ಹೆಸರಿನಲ್ಲಿರ್ತಕ್ಕಂಥ ಜಮೀನು ಎಷ್ಟು ಮೂಡ ಅಕ್ವೈರ್ ಆಗಿದೆ, ಅದಕ್ಕೆ ಬದಲಿಯಾಗಿ ಎಷ್ಟು ನಿವೇಶನಗಳನ್ನ ಕೊಡಲಾಗಿದೆ, ಇದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಇರ್ತಕ್ಕಂಥ ಡಾಕ್ಯುಮೆಂಟ್ ಗಳನ್ನ ಪರಿಶೀಲನೆ ಮಾಡುವಂತಹ ದೃಷ್ಟಿಯಲ್ಲಿ ಇಲ್ಲಿರುವಂತ ಪ್ರಶ್ನೆ ಏನು ಅಂತ ಹೇಳಿದ್ರೆ ನೋಡಿ, ಈ ವರ್ಷದ ಆರಂಭದಲ್ಲಿ ಇಲ್ಲಿವರೆಗೂ 2024ರಲ್ಲಿ ಇಬ್ಬರು ಮುಖ್ಯಮಂತ್ರಿಗಳ ವಿರುದ್ಧ ಜಾರಿ ನಿರ್ದೇಶನಾಲಯ ಪ್ರಕರಣವನ್ನು ದಾಖಲಿಸಿತ್ತು. ಬಹಳ ಚರ್ಚೆಗೆ ಗ್ರಾಸವಾಗಿದ್ದು ಅಂತ ಹೇಳಿದ್ರೆ, ದೆಹಲಿಯ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್, ಜಾರ್ಖಂಡ್ನ ಮುಖ್ಯಮಂತ್ರಿ ಹೇಮಂತ್ ಸೊರೇನ್, 2 ರಾಜ್ಯದ ಮುಖ್ಯಮಂತ್ರಿಗಳ ವಿರುದ್ಧ ಇಡಿ ದಾಖಲು ಮಾಡಿದ್ರು. ಅವರನ್ನು ಅರೆಸ್ಟ್ ಕೂಡ ಮಾಡಿದ್ರು, ಜೈಲಿಗೆ ಕಳಿಸಿದ್ರು. ಈಗ ಜಾಮೀನಿನ ಮೇಲೆ ಹೊರಬಂದಿದ್ದಾರೆ. ಇದೆಲ್ಲರಿಗೂ ಗೊತ್ತಿರುವಂಥ ವಿಚಾರ. ಮುಖ್ಯಮಂತ್ರಿಗಳ ವಿಚಾರ, ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳ ವಿಚಾರದಲ್ಲಿ ಏನಾಗುತ್ತೆ ಅನ್ನೋ ಕುತೂಹಲ ಇದೆ ಅಂತ. ಖಂಡಿತವಾಗಿ ದಶರಥ್, ಈಗ ಇರ್ತಕ್ಕಂಥದ್ದೇ ಅದು. ಈಗ ಲೋಕಾಯುಕ್ತದಲ್ಲಿ ಎಫ್ಐಆರ್ ಆಗ್ತಿದ್ದಂತೆ ಇದು ರಾಜಕೀಯ ವಲಯದಲ್ಲೂ ಕೂಡ ಸಾಕಷ್ಟು ಪರ ವಿರೋಧವಾದಂತಹ ಚರ್ಚೆಗಳಾಗ್ತಾ ಇರ್ತಕ್ಕಂಥದ್ದು. ಆದ್ರೆ ಮುಖ್ಯಮಂತ್ರಿಗಳು ಅದಕ್ಕೆ ಒಂದು ಸ್ಪಷ್ಟವಾದಂತಹ ಪ್ರತಿಕ್ರಿಯೆಯನ್ನು ಕೊಡ್ತಕ್ಕಂಥ ಒಂದು ಕೆಲಸವನ್ನ ಮಾಡಿದ್ರು. ಅವರ ತನಿಖೆ ಏನಿದೆ ಅದಕ್ಕೆ ನಾವು ಪೂರಕವಾಗಿ ಅವರಿಗೆ ಏನು ನಮ್ಮ ಕಡೆಯಿಂದ ಯಾವ ರೀತಿಯಾಗಿ ತನಿಖೆಗೆ ಸ್ಪಂದಿಸಬೇಕಾಗಿದೆ ಅದನ್ನು ಸ್ಪಂದಿಸ್ತಕ್ಕಂಥ ಕೆಲಸವನ್ನ ಮಾಡ್ತೇವೆ. ಕಾನೂನಾತ್ಮಕವಾಗಿ ಈ ಒಂದು ಕೇಸನ್ನು ಎದುರಿಸಲಿಕ್ಕೆ ನಾವು ಸನ್ನದ್ಧರಾಗಿದ್ದೇವೆ ಅನ್ನೋ ಮಾತುಗಳನ್ನು ಹೇಳ್ತಾ ಇದ್ರು. ಇದು ಲೋಕಾಯುಕ್ತದಲ್ಲಿ ಆಗಿರ್ತಕ್ಕಂಥ ಒಂದು ಎಫ್ಐಆರ್ ಗೆ ಸಂಬಂಧಪಟ್ಟದ್ದು. ಇದೀಗ ಅದಕ್ಕೆ ಮತ್ತೊಂದು ಹೆಜ್ಜೆ
ಮುಂದೆ ಹೋಗಿ ಏನೀಗ ಇಡಿಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಈಗ ಈ ಸ್ನೇಹಮಯಿ ಕೃಷ್ಣ ಅವರಿಗೆ ಅನುಮಾನಗಳು ವ್ಯಕ್ತವಾಗ್ತಿದ್ದಂತೆ ಒಂದರ ಮೇಲೊಂದು ಅರ್ಜಿಗಳನ್ನ ಕೊಡ್ತಕ್ಕಂಥದ್ದು, ಮನವಿಗಳನ್ನ ಸಲ್ಲಿಸ್ತಕ್ಕಂಥದ್ದು, ತನಿಖೆಗೆ ಸಂಬಂಧಪಟ್ಟಂತೆ ಜೊತೆಗೆ ದೂರನ್ನ ನೀಡತಕ್ಕಂಥದ್ದು, ಈ ತರದ ಕೆಲಸಗಳನ್ನ ಮಾಡ್ತಾನೆ ಇದ್ದಾರೆ. ಈಗ ಇಡಿಯಲ್ಲಿ ಏನು ಬೆಂಗಳೂರಿನ ಇಡಿ ಕಚೇರಿಯಲ್ಲಿ ಕೊಟ್ಟಿದ್ದಂತಹ ದೂರಿನ ಅನ್ವಯ ಈಗ ಎಫ್ಐಆರ್ ಆಗಿರ್ತಕ್ಕಂಥದ್ದು. ಇಲ್ಲಿ ತನಿಖೆ ಎಷ್ಟರ ಮಟ್ಟಿಗಿರುತ್ತೆ ಅಂತ ಹೇಳಿದ್ರೆ, ದಾಖಲೆಗಳನ್ನ ಪಡೆಯುವ ಸಲುವಾಗಿ, ಜೊತೆಗೆ ದಾಖಲೆಗಳನ್ನ ಏನು ಪರಿಶೀಲನೆ ಮಾಡುವ ಸಲುವಾಗಿ ಅವರ ಏನು ಅಧಿಕಾರಿಗಳ ವಿವೇಚನೆಗೆ ಬಿಟ್ಟಂತೆ ಅವರು ತನಿಖೆಗೊಳಪಡಿಸುವಂತಹ ಒಂದು ಕೆಲಸವನ್ನ ಮಾಡ್ತಕ್ಕಂಥದ್ದು. ಪ್ರಮುಖವಾಗಿ ಈಗ ಏನು ಲೋಕಾಯುಕ್ತದಲ್ಲಿ ಎಫ್ಐಆರ್ ದಾಖಲಾಗಿರುವಂತೆ ಈ ಒಂದು ಇಡಿಯಲ್ಲೂ ಕೂಡ ಎಫ್ಐಆರ್ ಏನ್ ದಾಖಲಾಗಿದೆ, ಇದು ಪ್ರಮುಖವಾಗಿ ಮುಖ್ಯಮಂತ್ರಿಗಳಿಗೆ ಸಾಕಷ್ಟು ತಲೆನೋವನ್ನ ತರಲಿದೆ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಯಾಕೆಂದ್ರೆ ಇಲ್ಲಿ ಮೂಡಾ ಕೇಸ್ನಲ್ಲಿ ಸಿದ್ದರಾಮಯ್ಯ ವಿರುದ್ಧ ಇಡಿಯಲ್ಲಿ ECIR ದಾಖಲಾಗಿರ್ತಕ್ಕಂಥದ್ದು. ಹೀಗಾಗಿ ಅವರ ಒಂದು ತನಿಖೆಗೆ ಸಿದ್ದರಾಮಯ್ಯನವರು ಸ್ಪಂದಿಸಬೇಕಾದಂತಹ ಒಂದು ಕೆಲಸವನ್ನ ಮಾಡ್ಲೇಬೇಕಾಗುತ್ತೆ. ಜೊತೆಗೆ ಇಲ್ಲಿ ಯಾವ ಅಧಿಕಾರಿಗಳು ಇಲ್ಲಿ ಮೈಸೂರಿನ ಮೂಡಾ ಕಚೇರಿಗೆ ಭೇಟಿಯನ್ನು ಕೊಡ್ತಾರೆ, ಜೊತೆಗೆ ಮುಖ್ಯಮಂತ್ರಿಗಳಿಗೆ ಸಂಬಂಧಪಟ್ಟಂತೆ ಏನು ಅಲ್ಲಿ ಮುಖ್ಯಮಂತ್ರಿಗಳ ಒಂದು ಪ್ರಭಾವ ಇದೆಯಾ ಇಲ್ವಾ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಇರಬಹುದು. ಜೊತೆಗೆ ಇಲ್ಲಿ ಯಾವ ರೀತಿ ಮೂಡಾ ಆ ಒಂದು ಏನು ಪಾರ್ವತಿ ಅವರ ಅಣ್ಣನ ಹೆಸರಿನಲ್ಲಿದ್ದಂತಹ ಜಮೀನನ್ನ ಅಕ್ವೈರ್ ಮಾಡ್ಕೊಂಡಂತದ್ದು, ಅವರು ಮಲ್ಲಿಕಾರ್ಜುನ ಸ್ವಾಮಿ ಜಮೀನನ್ನ ಪಡೆದುಕೊಳ್ಳಲಿಕ್ಕಿಂತ ಮುಂಚೆ ದೇವರಾಜು ಅವರ ಹೆಸರಿನಲ್ಲಿದ್ದಂತಹ ಸಂದರ್ಭದಲ್ಲಿಯೇ ಮೂಡಾ ಅಕ್ವೈರ್ ಮಾಡಿತ್ತಾ, ನಿವೇಶನಗಳ ಹಂಚಿಕೆ ಆಗಿದೆಯಾ, ಎಷ್ಟರ ಮಟ್ಟಕ್ಕೆ ಆಗಿದೆ, ಇದೆಲ್ಲದರ ಬಗ್ಗೆಯೂ ಕೂಡ ಸಂಪೂರ್ಣವಾಗಿ, ಅಂದ್ರೆ ಏನು ದೇವರಾಜು ತಮ್ಮ ಜಮೀನನ್ನ ಮಾರಾಟ ಮಾಡ್ಲಿಕ್ಕೆ ಮುಂದಾಗಿರ್ತಾರೆ, ಆ ಒಂದು ಜಮೀನು ಆ ಜಮೀನಿನ ಮೂಲವನ್ನ ಪತ್ತೆ ಹಚ್ಚತಕ್ಕಂಥ ಒಂದು ಕೆಲಸವನ್ನ ಇಲ್ಲಿ ಇಡಿ ಅಧಿಕಾರಿಗಳು ಮಾಡ್ತಕ್ಕಂಥದ್ದು. ಹೀಗಾಗಿ ಇದು ಮುಖ್ಯಮಂತ್ರಿಗಳಿಗೆ ಅತಿ ಹೆಚ್ಚಿನದಾಗಿ ತಲೆನೋವು ಉಂಟು ಮಾಡತಕ್ಕಂಥ ಒಂದು ಎಫ್ಐಆರ್ ಆಗಿದೆ ಅಂತ ಅನ್ನೋದು ಕೂಡ ಸ್ಪಷ್ಟವಾದಂತಹ ಒಂದು ಕೇಸ್ ಆಗಿರ್ತಕ್ಕಂಥದ್ದು. ದಶರಥ್. ಎಸ್, ಥ್ಯಾಂಕ್ ಯು ಪುನೀತ್, ನಿಮ್ಮೆಲ್ಲ ಮಾಹಿತಿಗೆ. ಗಮನಿಸ್ತಾ ಇದ್ದೀವಿ, ಇದು ಮುಖ್ಯಮಂತ್ರಿಗಳ ವಿರುದ್ಧದ ಪ್ರಕರಣ. ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ನಡೆದಿರುವಂಥ ಹಗರಣದ ಆರೋಪಗಳಿದ್ದಾವೆ, ಚಾರ್ಜಸ್ಗಳಿದ್ದಾವೆ. ಈ ದೇಶದಲ್ಲಿ ಈ ವರ್ಷದಲ್ಲಿ ಇಬ್ಬರು ಮುಖ್ಯಮಂತ್ರಿಗಳ ವಿರುದ್ಧ ಪ್ರಕರಣವನ್ನು ದಾಖಲು ಮಾಡಿತ್ತು. ಅದನ್ನು ಮತ್ತೆ ಹೇಳಬೇಕಾಗುತ್ತೆ. ಜಾರ್ಖಂಡ್ನ ಮುಖ್ಯಮಂತ್ರಿ